ಮೊದಲ ದಿನವೇ ಇವತ್ತು ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ ಸರ್. ನೋಡಿ, ಅವರಿಗೆ ಬಿ ಜೆ ಪಿ ಅವರಿಗೆ ಈ ಸದನ ನಡಿಬೇಕು ಅಂತ ಇಚ್ಛೆ ಇಲ್ಲ. ನಮ್ಮ ಸರ್ಕಾರ ಇದು ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸದುದ್ದೇಶದಿಂದ ಇಲ್ಲಿ ಸೆಷನನ್ನು ಕರೆದಿದ್ದೀವಿ. ಮೊದಲನೇ ದಿನವೇ ಚರ್ಚೆ ಮಾಡ್ದೇ ಸುಮ್ಮನೆ ಗಲಾಟೆ ಮಾಡ್ತಕ್ಕಂಥದ್ದು, ಅವ್ರು ಯಾರು ಮಾತು ಕೇಳ್ತಾ ಇಲ್ಲ, ಹಾಗಾಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅವರಿಗೆ ಬಹುಶಃ ಸದನ ನಡೆಯೋದು ಅವರಿಗೆ ಅಷ್ಟು ಇದು ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ. ಈ ವಕ್ಫು ಮತ್ತು ಮುಡಾ ವಿಚಾರಗಳನ್ನೇ ಮುಂದಿಟ್ಕೊಂಡು ಸಿಎಂ ರಾಜೀನಾಮೆ ಕೂಡ ಬಿಗಿ ಪಟ್ಟಿಡಿದ್ದಾರೆ. ನೋಡಿ, ಅವರಿಗೆ ಮೊದಲು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರು ಅರ್ಥ ಹಾಕೋಬೇಕು. ಎರಡೂ ವಿಷಯದಲ್ಲಿ ಬಿ ಜೆ ಪಿ ಅವ್ರು ಮಾಡಿದ್ದೇ ಇದು. ಮೂಡ ಆಗಿದ್ದೂ ಬಿ ಜೆ ಪಿ ಸರ್ಕಾರದಲ್ಲಿ, ವಫ್ ಆಗಿದ್ದೂ ಕೂಡ ಬಿ ಜೆ ಪಿ ಸರ್ಕಾರದಲ್ಲಿ. ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ನೋಟಿಸ್ ಇಶ್ಯೂ ಆಗಿವೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ನೋಟಿಸ್ ಇಶ್ಯೂ ಆಗಿದೆ ಅಂಥೇಳಿ ಈ ಮಾಧ್ಯಮದಲ್ಲೂ ಕೂಡ ಎಲ್ಲ ಬಂದಿದೆ. ಅವರೇ ಜಾಸ್ತಿ ನೋಟಿಸ್ ಕೊಟ್ಟಿರೋದು ಬಿ ಜೆ ಪಿಯವರು. ಮತ್ತು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸದನ ನಡೆಯೋಕ್ಕೆ ಬಿಡಬೇಕು, ಇಲ್ಲ ಅಂದರೆ ಜನಪಟ ಕಲಿಸ್ತಾರೆ ಅವರು. ನಮ್ಮಲ್ಲಿ ಬಾಣಂತಿಯರ ಸಾವು ವಿಚಾರ ಬಹಳ ಗಂಭೀರವಾದ ಸ್ವರೂಪ ಪಡೆದುಕೊಂಡಿದೆ. ಬಳ್ಳಾರಿಯಲ್ಲಿ, ಬೆಳಗಾವಿಯಲ್ಲೂ ಕೂಡ ಸರಣಿ ಸಾವುಗಳಾಗ್ತಿದೆ. ಎಲ್ಲೊಂದು ಕಡೆ ಕಳಪೆ ಗುಣಮಟ್ಟದ ಔಷಧಿ ಪೂರೈಕೆ ಕಾರಣವಾಗಿದೆ ಅಂತ ಸರ್. ನೋಡಿ, ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು. ಅದರಲ್ಲಿ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಒಂದು ಕಮಿಟಿನೂ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆ ಕಮಿಟಿ ಅದನ್ನು ಎನ್ಕ್ವೈರಿ ಮಾಡ್ತಾ ಇದೆ. ಇದಕ್ಕೆ ಕಾರಣ ಈಗಾಗಲೇ ಮಾನ್ಯ ಆರೋಗ್ಯ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ ಅದರಲ್ಲಿ ಲಿಂಗ ಲ್ಯಾಕ್ಟೇಟ್ ಬಳಕೆಯಿಂದ ಅದು ಆಗಿರ್ಬೋದು ಅಂತ ಸಂಶಯ ಇದೆ ಅಂತ ಹೇಳಿದ್ದಾರೆ. ಅದು ಲ್ಯಾಬಿಗೆ ರಿಪೋರ್ಟಿಗೆ ಹೋಗಿದೆ, ಅಂದರೆ ಟೆಸ್ಟಿಂಗಿಗೆ ಹೋಗಿದೆ. ಅದು ಬಂದ ಮೇಲೆ ಸೂಕ್ತ ನಿರ್ಣಯಗಳು ಮತ್ತು ಕ್ರಮಗಳು ಕೈಗೊಳ್ಳಲಾಗುತ್ತೆ ಸರ್. ಮತ್ತು ಈ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಸದ್ದು ಮಾಡ್ತಾ ಇದೆ. ಏನು ಅಧಿವೇಶನದ ನಂತರ ಆಗುತ್ತಾ ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ, ಯಾಕಂದರೆ ಸಚಿವ ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳ ವಿಭಾಗಕ್ಕೆ, ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು, ನಮ್ಮ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅದು ಪುನರ್ರಚನೆ ಮಾಡೋದು ಬಿಡೋದು ಇದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ನಾಯಕರು ಕೂಡ ರಿಪೋರ್ಟ್ ಕೇಳಿದಾರಂತಲ್ಲ ಸರ್, ಯಾವ ಸಚಿವರು ಏನೇನು ಕಾರ್ಯ ಮಾಡಿದ್ದಾರೆ ಅಂತ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ಸಿಎಂ ಅವರು ರಾಜಕೀಯ ನಿವೃತ್ತಿ ಮಾತುಗಳು ಮಾತಾಡಿದಾರಲ್ಲ ಸರ್? ಅದ್ರ ಬಗ್ಗೆ ಯಾರು ಎಲ್ಲೂ ಮಾತಾಡಿಲ್ಲ, ಅವ್ರು ನೀವು ಹೇಳ್ತಾ ಇಲ್ಲ, ಇದ್ದೀರಾ. ಸಿಎಂ ಅವರು ಈ ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಅನ್ನೋದು ಮಾತನ್ನು ಹೇಳಿದ್ರು. ಆ ರೀತಿ ನಾನಂತೂ ಎಲ್ಲೂ ಓದಿಲ್ಲಪ್ಪ, ನೀವೆಲ್ಲಿ ಕೇಳಿದ್ದೀನಿ ಬದಲಾವಣೆ ಏನಾದರೂ ಆಗ್ಬೋದು? ಇಲ್ಲ, ಏನಿಲ್ಲ, ಅವೇನಿಲ್ಲ ಚರ್ಚೆ. ಸೊ ಇದು ಶರಣ ಪ್ರಕಾಶ್ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ನಂದೂಡಿ, ಪವರ್ ಟಿವಿ.